ಲಕ್ಷಾಂತರ ಸಂಖ್ಯೆ ನಗರಕ್ಕೆ ವಾರಕ್ಕೆ 2 ದಿನ ಮಾತ್ರ ಜೀವಜಲ ಸಿಗಲಿದೆ. ಇದು ನೀರಿನ ಸಂಕಟಕ್ಕೆ ಸಮಸ್ಯೆಗೆ ಸಾಕ್ಷಿಯಾಗಿದೆ. ನೆತ್ತಿಯ ಮೇಲೆ ಸುಡು ಬಿಸಿಲು, ಬೇಸಿಗೆಗೆ ಬತ್ತುತ್ತಿರುವ ಜಲಮೂಲಗಳು, ತಳಮಟ್ಟಕ್ಕೆ ತಲುಪುತ್ತಿರುವ ಘಟಪ್ರಭಾ ನದಿ, ಕುಡಿಯುವ ನೀರಿಗೆ ಹಾಹಾಕಾರ ಎದುರಾಗುವ ಆತಂಕ. ಬಾಗಲಕೋಟೆ ಜಿಲ್ಲೆಯಲ್ಲಿ ನೀರಿಗಾಗಿ ಹಾಹಾಕಾರ. ನಗರಕ್ಕೆ ವಾರಕ್ಕೆ 2 ಬಾರಿ ನೀರು ಬಿಡಲು ನಿರ್ಧಾರ. ಬಾಗಲಕೋಟೆ ತಾಲೂಕಿನ ಆನದಿನ್ನಿ ಬನ್ನಿದಿನ್ನಿ ವ್ಯಾಪ್ತಿಯ ಘಟಪ್ರಭಾ ನದಿ ಹಾಗೂ ಜಾಕ್ವೆಲ್ ಸ್ಥಳಗಳಲ್ಲಿ ನೀರು ತಳಮಟ್ಟಕ್ಕೆ ತಲುಪುತ್ತಿದೆ. ಹೀಗಾಗಿ ಬಾಗಲಕೋಟೆ ನಗರಕ್ಕೂ ಇದೀಗ ನೀರಿನ ಸಮಸ್ಯೆ ಉಂಟಾಗುವ ಆತಂಕ ಇದೆ. ಯಾಕಂದ್ರೆ ಘಟಪ್ರಭಾ ನದಿಯಲ್ಲಿನ ನೀರಿನ ಪ್ರಮಾಣ ತಳಮಟ್ಟಕ್ಕೆ ತಲುಪಿದೆ. ಇನ್ನು ನಗರಕ್ಕೆ ಆನದಿನ್ನಿ ಜಾಕ್ವೆಲ್ನಿಂದ ಘಟಪ್ರಭಾ ನದಿ ನೀರನ್ನ ಸರಬರಾಜು ಮಾಡಲಾಗುತ್ತೆ. ಆದರೆ ನೀರು ನಿರೀಕ್ಷೆಗೂ ಹೆಚ್ಚಿನ ಪ್ರಮಾಣದಲ್ಲಿ ಇಳಿಕೆಯಾದ ಕಾರಣ ನಗರಕ್ಕೆ ವಾರಕ್ಕೆ 2 ಬಾರಿ ನೀರು ಬಿಡಲು ನಿರ್ಧರಿಸಲಾಗಿದೆ. ಇಷ್ಟು ದಿನ ವಾರಕ್ಕೆ 3 ದಿನ ನೀರು ಬಿಡಲಾಗ್ತಿತ್ತು. ಇನ್ನು ಮುಂದೆ ನೀರಿನ ಕೊರತೆಯಾಗೋ ಸಾಧ್ಯತೆ ಇದೆ. ಮೇ 20 ವರೆಗೆ ನಾವು ಕೊಡುವಷ್ಟು ನೀರು ನಮ್ಮಲ್ಲಿ ಅವೈಲೇಬಲ್ ಇದೆ, ಏನ್ ತೊಂದರೆ ಇಲ್ಲ. ಆದ್ರೂ ಸಹ ಮುನ್ನೆಚ್ಚರಿಕೆ ಕ್ರಮವಾಗಿ ಬೇಸಿಗೆಯ ತೀವ್ರತೆ ಹೆಚ್ಚಿಗೆ ಇರುವುದರಿಂದ ನಾವು ವೀಕ್ಲಿ ಟ್ವೈಸ್ ಮಾಡಿ ಈ ಬೇಸಿಗೆ ಕಾಲನು ಸಂಪೂರ್ಣವಾಗಿ ನೀರು ತೊಂದರೆ ಆಗದಂತೆ ನೋಡ್ಕೊಳ್ಳಿಕ್ಕೆ ಅಂತೇಳಿ 2 ಟೈಮ್ಸ್ ಮಾಡ್ತಾ ಇದ್ವಿ. ಆನದಿನ್ನಿ ವ್ಯಾಪ್ತಿಯ ಘಟಪ್ರಭಾ ನದಿಗೆ ಜಾಕ್ವೆಲ್ ಅಳವಡಿಸಿ ಪೈಪ್ಲೈನ್ ಮೂಲಕ ಗದ್ದನಕೆರೆ ಕ್ರಾಸ್ಗೆ ನೀರು ತರಲಾಗುತ್ತೆ. ಅಲ್ಲಿ ನೀರನ್ನ ಶುದ್ದೀಕರಣ ಮಾಡಿ ನಗರಕ್ಕೆ ನೀರು ಪೂರೈಸಲಾಗುವುದು. ಆದ್ರೀಗ ಸುಡು ಬಿಸಿಲಿಗೆ ನೀರು ಆವಿಯಾಗೋದ್ರ ಮೂಲಕವೂ ನೀರು ಕಡಿಮೆಯಾಗ್ತಿದೆ. ಜೊತೆಗೆ ನದಿಗೆ ರೈತರು ಮೋಟಾರ್ ಪಂಪ್ ಅಳವಡಿಸಿ ಕೃಷಿಗೆ ಇದೇ ನೀರನ್ನ ಬಳಸಿಕೊಳ್ತಿದ್ದಾರೆ. ಇದರಿಂದ ಕೂಡ ನೀರು ಕಡಿಮೆಯಾಗ್ತಿದೆ. ಕೆಲ ದಿನಗಳ ಹಿಂದೆ ಹಿಡಕಲ್ ಜಲಾಶಯದ ಮೂಲಕ ಘಟಪ್ರಭಾ ನದಿಗೆ ನೀರು ಹರಿಸಲಾಗಿದೆ. ಆದರೆ ಆ ನೀರನ್ನ ರೈತರು ಕೃಷಿಗೆ ಯಥೇಚ್ಛವಾಗಿ ಬಳಸಿದ ಪರಿಣಾಮ ಆನದಿನ್ನಿ ವ್ಯಾಪ್ತಿಗೆ ನೀರು ಹೆಚ್ಚು ಬಂದು ಸೇರಿಲ್ಲ. ಜಿಲ್ಲಾಡಳಿತ ಸದ್ಯ ನದಿ ನೀರನ್ನ ಅನ್ಯ ಕಾರಣಗಳಿಗೆ ಬಳಸದಂತೆ ಎಚ್ಚರಿಕೆ ವಹಿಸಬೇಕಾಗಿದೆ. ನಮಗೆ ಪ್ರತಿ ಒಂದ್ ದಿವಸ ಬಿಟ್ಟು ಒಂದು ದಿವಸ ನಮಗೆ ನೀರನ್ನು ಪೂರೈಕೆ ಮಾಡಬೇಕು. ಯಾಕಂದ್ರೆ ನೀರು ಪೂರೈಕೆ ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಮಾಡದಿದ್ರೆ ನಾವು 2 ದಿವಸ 3 ದಿವಸ ನೀರನ್ನು ನಾವು ಸಂಗ್ರಹಣೆ ಮಾಡಿದ್ರೆ ಸೊಳ್ಳೆಗಳು ಜಾಸ್ತಿ ಆಗಿ ಅದರಿಂದ ಮತ್ತೆ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂತ ಸಂದರ್ಭಗಳಿರ್ತಾವೆ. ಅದಕ್ಕೆ ನಮಗೆ ಈ ಬೇಸಿಗೆ ಕಾಲದಲ್ಲಿ ಹೆಚ್ಚು ನೀರು ಬಳಕೆ ಮಾಡ್ಕೋಬೇಕಾಗತ್ತೆ. ಜಲಕ್ಷಾಮದ ಆತಂಕ ಎದುರಾಗಲಿದ್ದು ಜನಪ್ರತಿನಿಧಿಗಳು ಹಿಡಕಲ್ ಜಲಾಶಯದಿಂದ ಹೆಚ್ಚಿನ ನೀರು ಬಿಡಿಸಿಕೊಂಡು ನೀರಿನ ಬವಣೆ ತಪ್ಪಿಸಬೇಕಿದೆ. ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಲಕ್ಷಾಂತರ ಸಂಖ್ಯೆ ನಗರಕ್ಕೆ ವಾರಕ್ಕೆ 2 ದಿನ ಮಾತ್ರ ಜೀವಜಲ ಸಿಗಲಿದೆ. ಇದು ನೀರಿನ ಸಂಕಟಕ್ಕೆ ಸಮಸ್ಯೆಗೆ ಸಾಕ್ಷಿಯಾಗಿದೆ. ನೆತ್ತಿಯ ಮೇಲೆ ಸುಡು ಬಿಸಿಲು, ಬೇಸಿಗೆಗೆ ಬತ್ತುತ್ತಿರುವ ಜಲಮೂಲಗಳು, ತಳಮಟ್ಟಕ್ಕೆ ತಲುಪುತ್ತಿರುವ ಘಟಪ್ರಭಾ ನದಿ, ಕುಡಿಯುವ ನೀರಿಗೆ ಹಾಹಾಕಾರ ಎದುರಾಗುವ ಆತಂಕ. ಬಾಗಲಕೋಟೆ ಜಿಲ್ಲೆಯಲ್ಲಿ ನೀರಿಗಾಗಿ ಹಾಹಾಕಾರ. ನಗರಕ್ಕೆ ವಾರಕ್ಕೆ 2 ಬಾರಿ ನೀರು ಬಿಡಲು ನಿರ್ಧಾರ. ಬಾಗಲಕೋಟೆ ತಾಲೂಕಿನ ಆನದಿನ್ನಿ ಬನ್ನಿದಿನ್ನಿ ವ್ಯಾಪ್ತಿಯ ಘಟಪ್ರಭಾ ನದಿ ಹಾಗೂ ಜಾಕ್ವೆಲ್ ಸ್ಥಳಗಳಲ್ಲಿ ನೀರು ತಳಮಟ್ಟಕ್ಕೆ ತಲುಪುತ್ತಿದೆ. ಹೀಗಾಗಿ ಬಾಗಲಕೋಟೆ ನಗರಕ್ಕೂ ಇದೀಗ ನೀರಿನ ಸಮಸ್ಯೆ ಉಂಟಾಗುವ ಆತಂಕ ಇದೆ. ಯಾಕಂದ್ರೆ ಘಟಪ್ರಭಾ ನದಿಯಲ್ಲಿನ ನೀರಿನ ಪ್ರಮಾಣ ತಳಮಟ್ಟಕ್ಕೆ ತಲುಪಿದೆ. ಇನ್ನು ನಗರಕ್ಕೆ ಆನದಿನ್ನಿ ಜಾಕ್ವೆಲ್ನಿಂದ ಘಟಪ್ರಭಾ ನದಿ ನೀರನ್ನ ಸರಬರಾಜು ಮಾಡಲಾಗುತ್ತೆ. ಆದರೆ ನೀರು ನಿರೀಕ್ಷೆಗೂ ಹೆಚ್ಚಿನ ಪ್ರಮಾಣದಲ್ಲಿ ಇಳಿಕೆಯಾದ ಕಾರಣ ನಗರಕ್ಕೆ ವಾರಕ್ಕೆ 2 ಬಾರಿ ನೀರು ಬಿಡಲು ನಿರ್ಧರಿಸಲಾಗಿದೆ. ಇಷ್ಟು ದಿನ ವಾರಕ್ಕೆ 3 ದಿನ ನೀರು ಬಿಡಲಾಗ್ತಿತ್ತು. ಇನ್ನು ಮುಂದೆ ನೀರಿನ ಕೊರತೆಯಾಗೋ ಸಾಧ್ಯತೆ ಇದೆ. ಮೇ 20 ವರೆಗೆ ನಾವು ಕೊಡುವಷ್ಟು ನೀರು ನಮ್ಮಲ್ಲಿ ಅವೈಲೇಬಲ್ ಇದೆ, ಏನ್ ತೊಂದರೆ ಇಲ್ಲ. ಆದ್ರೂ ಸಹ ಮುನ್ನೆಚ್ಚರಿಕೆ ಕ್ರಮವಾಗಿ ಬೇಸಿಗೆಯ ತೀವ್ರತೆ ಹೆಚ್ಚಿಗೆ ಇರುವುದರಿಂದ ನಾವು ವೀಕ್ಲಿ ಟ್ವೈಸ್ ಮಾಡಿ ಈ ಬೇಸಿಗೆ ಕಾಲನು ಸಂಪೂರ್ಣವಾಗಿ ನೀರು
ತೊಂದರೆ ಆಗದಂತೆ ನೋಡ್ಕೊಳ್ಳಿಕ್ಕೆ ಅಂತೇಳಿ 2 ಟೈಮ್ಸ್ ಮಾಡ್ತಾ ಇದ್ವಿ. ಆನದಿನ್ನಿ ವ್ಯಾಪ್ತಿಯ ಘಟಪ್ರಭಾ ನದಿಗೆ ಜಾಕ್ವೆಲ್ ಅಳವಡಿಸಿ ಪೈಪ್ಲೈನ್ ಮೂಲಕ ಗದ್ದನಕೆರೆ ಕ್ರಾಸ್ಗೆ ನೀರು ತರಲಾಗುತ್ತೆ. ಅಲ್ಲಿ ನೀರನ್ನ ಶುದ್ಧೀಕರಣ ಮಾಡಿ ನಗರಕ್ಕೆ ನೀರು ಪೂರೈಸಲಾಗುವುದು. ಆದ್ರೀಗ ಸುಡು ಬಿಸಿಲಿಗೆ ನೀರು ಆವಿಯಾಗೋದ್ರ ಮೂಲಕವೂ ನೀರು ಕಡಿಮೆಯಾಗ್ತಿದೆ. ಜೊತೆಗೆ ನದಿಗೆ ರೈತರು ಮೋಟಾರ್ ಪಂಪ್ ಅಳವಡಿಸಿ ಕೃಷಿಗೆ ಇದೇ ನೀರನ್ನ ಬಳಸಿಕೊಳ್ತಿದ್ದಾರೆ. ಇದರಿಂದ ಕೂಡ ನೀರು ಕಡಿಮೆಯಾಗ್ತಿದೆ. ಕೆಲ ದಿನಗಳ ಹಿಂದೆ ಹಿಡಕಲ್ ಜಲಾಶಯದ ಮೂಲಕ ಘಟಪ್ರಭಾ ನದಿಗೆ ನೀರು ಹರಿಸಲಾಗಿದೆ. ಆದರೆ ಆ ನೀರನ್ನ ರೈತರು ಕೃಷಿಗೆ ಯಥೇಚ್ಛವಾಗಿ ಬಳಸಿದ ಪರಿಣಾಮ ಆನದಿನ್ನಿ ವ್ಯಾಪ್ತಿಗೆ ನೀರು ಹೆಚ್ಚು ಬಂದು ಸೇರಿಲ್ಲ. ಜಿಲ್ಲಾಡಳಿತ ಸದ್ಯ ನದಿ ನೀರನ್ನ ಅನ್ಯ ಕಾರಣಗಳಿಗೆ ಬಳಸದಂತೆ ಎಚ್ಚರಿಕೆ ವಹಿಸಬೇಕಾಗಿದೆ. ನಮಗೆ ಪ್ರತಿ ಒಂದ್ ದಿವಸ ಬಿಟ್ಟು ಒಂದು ದಿವಸ ನಮಗೆ ನೀರನ್ನು ಪೂರೈಕೆ ಮಾಡಬೇಕು. ಯಾಕಂದ್ರೆ ನೀರು ಪೂರೈಕೆ ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಮಾಡದಿದ್ರೆ ನಾವು 2 ದಿವಸ 3 ದಿವಸ ನೀರನ್ನು ನಾವು ಸಂಗ್ರಹಣೆ ಮಾಡಿದ್ರೆ ಸೊಳ್ಳೆಗಳು ಜಾಸ್ತಿ ಆಗಿ ಅದರಿಂದ ಮತ್ತೆ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂತಹ ಸಂದರ್ಭಗಳು ಇರ್ತಾವೆ. ಅದಕ್ಕೆ ನಮಗೆ ಈ ಬೇಸಿಗೆ ಕಾಲದಲ್ಲಿ ಹೆಚ್ಚು ನೀರು ಬಳಕೆ ಮಾಡ್ಕೋಬೇಕಾಗತ್ತೆ. ಜಲಕ್ಷಾಮದ ಆತಂಕ ಎದುರಾಗಲಿದ್ದು ಜನಪ್ರತಿನಿಧಿಗಳು ಹಿಡಕಲ್ ಜಲಾಶಯದಿಂದ ಹೆಚ್ಚಿನ ನೀರು ಬಿಡಿಸಿಕೊಂಡು ನೀರಿನ ಬವಣೆ ತಪ್ಪಿಸಬೇಕಿದೆ. ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಲಕ್ಷಾಂತರ ಸಂಖ್ಯೆ ನಗರಕ್ಕೆ ವಾರಕ್ಕೆ 2 ದಿನ ಮಾತ್ರ ಜೀವಜಲ ಸಿಗಲಿದೆ. ಇದು ನೀರಿನ ಸಂಕಟಕ್ಕೆ ಸಮಸ್ಯೆಗೆ ಸಾಕ್ಷಿಯಾಗಿದೆ. ನೆತ್ತಿಯ ಮೇಲೆ ಸುಡು ಬಿಸಿಲು, ಬೇಸಿಗೆಗೆ ಬತ್ತುತ್ತಿರುವ ಜಲಮೂಲಗಳು, ತಳಮಟ್ಟಕ್ಕೆ ತಲುಪುತ್ತಿರುವ ಘಟಪ್ರಭಾ ನದಿ, ಕುಡಿಯುವ ನೀರಿಗೆ ಹಾಹಾಕಾರ ಎದುರಾಗುವ ಆತಂಕ. ಬಾಗಲಕೋಟೆ ಜಿಲ್ಲೆಯಲ್ಲಿ ನೀರಿಗಾಗಿ ಹಾಹಾಕಾರ. ನಗರಕ್ಕೆ ವಾರಕ್ಕೆ 2 ಬಾರಿ ನೀರು ಬಿಡಲು ನಿರ್ಧಾರ. ಬಾಗಲಕೋಟೆ ತಾಲೂಕಿನ ಆನದಿನ್ನಿ, ಬನ್ನಿದಿನ್ನಿ ವ್ಯಾಪ್ತಿಯ ಘಟಪ್ರಭಾ ನದಿ ಹಾಗೂ ಜಾಕ್ವೆಲ್ ಸ್ಥಳಗಳಲ್ಲಿ ನೀರು ತಳಮಟ್ಟಕ್ಕೆ ತಲುಪುತ್ತಿದೆ. ಹೀಗಾಗಿ ಬಾಗಲಕೋಟೆ ನಗರಕ್ಕೂ ಇದೀಗ ನೀರಿನ ಸಮಸ್ಯೆ ಉಂಟಾಗುವ ಆತಂಕ ಇದೆ. ಯಾಕಂದ್ರೆ ಘಟಪ್ರಭಾ ನದಿಯಲ್ಲಿನ ನೀರಿನ ಪ್ರಮಾಣ ತಳಮಟ್ಟಕ್ಕೆ ತಲುಪಿದೆ. ಇನ್ನು ನಗರಕ್ಕೆ ಆನದಿನ್ನಿ, ಜಾಕ್ವೆಲ್ನಿಂದ ಘಟಪ್ರಭಾ ನದಿ ನೀರನ್ನ ಸರಬರಾಜು ಮಾಡಲಾಗುತ್ತೆ. ಆದರೆ ನೀರು ನಿರೀಕ್ಷೆಗೂ ಹೆಚ್ಚಿನ ಪ್ರಮಾಣದಲ್ಲಿ ಇಳಿಕೆಯಾದ ಕಾರಣ ನಗರಕ್ಕೆ ವಾರಕ್ಕೆ 2 ಬಾರಿ ನೀರು ಬಿಡಲು ನಿರ್ಧರಿಸಲಾಗಿದೆ. ಇಷ್ಟು ದಿನ ವಾರಕ್ಕೆ 3 ದಿನ ನೀರು ಬಿಡಲಾಗ್ತಿತ್ತು. ಇನ್ನು ಮುಂದೆ ನೀರಿನ ಕೊರತೆಯಾಗೋ ಸಾಧ್ಯತೆ ಇದೆ. ಮೇ 20 ವರೆಗೆ ನಾವು ಕೊಡುವಷ್ಟು ನೀರು ನಮ್ಮಲ್ಲಿ ಅವೈಲೇಬಲ್ ಇದೆ, ಏನ್ ತೊಂದರೆ ಇಲ್ಲ. ಆದ್ರೂ ಸಹ ಮುನ್ನೆಚ್ಚರಿಕೆ ಕ್ರಮವಾಗಿ ಬೇಸಿಗೆಯ ತೀವ್ರತೆ ಹೆಚ್ಚಿಗೆ ಇರುವುದರಿಂದ ನಾವು ವೀಕ್ಲಿ ಟ್ವೈಸ್ ಮಾಡಿ ಈ ಬೇಸಿಗೆ ಕಾಲನು ಸಂಪೂರ್ಣವಾಗಿ ನೀರು ತೊಂದರೆ ಆಗದಂತೆ ನೋಡ್ಕೊಳ್ಳಿಕ್ಕೆ ಅಂತೇಳಿ 2 ಟೈಮ್ಸ್ ಮಾಡ್ತಾ ಇದ್ವಿ. ಆನದಿನ್ನಿ ವ್ಯಾಪ್ತಿಯ ಘಟಪ್ರಭಾ ನದಿಗೆ ಜಾಕ್ವೆಲ್ ಅಳವಡಿಸಿ ಪೈಪ್ಲೈನ್ ಮೂಲಕ ಗದ್ದನಕೆರೆ ಕ್ರಾಸ್ಗೆ ನೀರು ತರಲಾಗುತ್ತೆ. ಅಲ್ಲಿ ನೀರನ್ನ ಶುದ್ಧೀಕರಣ ಮಾಡಿ ನಗರಕ್ಕೆ ನೀರು ಪೂರೈಸಲಾಗುವುದು. ಆದ್ರೀಗ ಸುಡು ಬಿಸಿಲಿಗೆ ನೀರು ಆವಿಯಾಗೋದ್ರ ಮೂಲಕವೂ ನೀರು ಕಡಿಮೆಯಾಗ್ತಿದೆ. ಜೊತೆಗೆ ನದಿಗೆ ರೈತರು ಮೋಟಾರ್ ಪಂಪ್ ಅಳವಡಿಸಿ ಕೃಷಿಗೆ ಇದೇ ನೀರನ್ನ ಬಳಸಿಕೊಳ್ತಿದ್ದಾರೆ. ಇದರಿಂದ ಕೂಡ ನೀರು ಕಡಿಮೆಯಾಗ್ತಿದೆ. ಕೆಲ ದಿನಗಳ ಹಿಂದೆ ಹಿಡಕಲ್ ಜಲಾಶಯದ ಮೂಲಕ ಘಟಪ್ರಭಾ ನದಿಗೆ ನೀರು ಹರಿಸಲಾಗಿದೆ. ಆದರೆ ಆ ನೀರನ್ನ ರೈತರು ಕೃಷಿಗೆ ಯಥೇಚ್ಛವಾಗಿ ಬಳಸಿದ ಪರಿಣಾಮ ಆನದಿನ್ನಿ ವ್ಯಾಪ್ತಿಗೆ ನೀರು ಹೆಚ್ಚು ಬಂದು ಸೇರಿಲ್ಲ. ಜಿಲ್ಲಾಡಳಿತ ಸದ್ಯ ನದಿ ನೀರನ್ನ ಅನ್ಯ ಕಾರಣಗಳಿಗೆ ಬಳಸದಂತೆ ಎಚ್ಚರಿಕೆ ವಹಿಸಬೇಕಾಗಿದೆ. ನಮಗೆ ಪ್ರತಿ ಒಂದ್ ದಿವಸ ಬಿಟ್ಟು ಒಂದು ದಿವಸ ನಮಗೆ ನೀರನ್ನು ಪೂರೈಕೆ ಮಾಡಬೇಕು. ಯಾಕಂದ್ರೆ ನೀರು ಪೂರೈಕೆ ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಮಾಡದಿದ್ರೆ ನಾವು 2 ದಿವಸ 3 ದಿವಸ ನೀರನ್ನು ನಾವು ಸಂಗ್ರಹಣೆ ಮಾಡಿದ್ರೆ ಸೊಳ್ಳೆಗಳು ಜಾಸ್ತಿ ಆಗಿ ಅದರಿಂದ ಮತ್ತೆ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂತಹ ಸಂದರ್ಭಗಳು ಇರ್ತಾವೆ. ಅದಕ್ಕೆ ನಮಗೆ ಈ ಬೇಸಿಗೆ ಕಾಲದಲ್ಲಿ ಹೆಚ್ಚು ನೀರು ಬಳಕೆ ಮಾಡ್ಕೋಬೇಕಾಗತ್ತೆ. ಜಲಕ್ಷಾಮದ ಆತಂಕ ಎದುರಾಗಲಿದ್ದು ಜನಪ್ರತಿನಿಧಿಗಳು ಹಿಡಕಲ್ ಜಲಾಶಯದಿಂದ ಹೆಚ್ಚಿನ ನೀರು ಬಿಡಿಸಿಕೊಂಡು ನೀರಿನ ಬವಣೆ ತಪ್ಪಿಸಬೇಕಿದೆ. ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ.